ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರವಾಸದಲ್ಲಿದ್ದಾಗ ಯುವ ಕುರುಬರನ್ನು ಭೇಟಿಯಾದರು. ಸ್ವಾಮೀಜಿಯವರನ್ನು ಆಶೀರ್ವದಿಸಿದರು ಮತ್ತು ಕಷ್ಟದ ಸಮಯದಲ್ಲಿ ಅವರನ್ನು ಸ್ಮರಿಸುವಂತೆ ಹೇಳಿದರು. ಕೆಲವು ದಿನಗಳ ನಂತರ ಸ್ಥಳೀಯ ಪರ್ಷಿಯನ್ ಅದೋನಿಯ ನವಾಬನು ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದನು. ಅಲ್ಲಿ ಯುವ ಕುರುಬನು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದನು. ಕೂಡಲೇ ಒಬ್ಬ ರಾಯಭಾರಿ ಬಂದು ಸಾಧ್ಯವಾಗದ ಕಾರಣ ಅವರು ಪತ್ರದ ವಿಷಯಗಳನ್ನು ವಿವರಿಸುವ ಯಾರನ್ನಾದರೂ ಹುಡುಕಲು ಪ್ರಾರಂಭಿಸಿದರು. ಅವರು ಪತ್ರವನ್ನು ಓದಲು ಕುರಿ ಸಾಕುವವನನ್ನು ಕೇಳಿದರು. ಆದರೆ ಅವನು ಅನಕ್ಷರಸ್ಥರಾಗಿದ್ದನು ಮತ್ತು ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎನ್ನುವುದರ ತಮ್ಮ ದುಃಖವನ್ನು ವಿವರಿಸಿದರು. ಕುರುಬನು ತನ್ನ ಆದೇಶಗಳನ್ನು ಉಲ್ಲಂಘಿಸುತ್ತಿದ್ದಾನೆ ಎಂದು ಭಾವಿಸಿದ ನವಾಬನಿಗೆ ಇದು ಕೋಪವನ್ನು ಉಂಟುಮಾಡಿತು ಮತ್ತು ನೀನು ತೋರಿದ ಅವಿಧೇಯತೆಗೆ ನಿನ್ನ ಪ್ರಾಣ ಹೋಗುವುದು ಎನ್ನುವ ಎಚ್ಚರಿಕೆಯನ್ನು ನೀಡುತ್ತಾನೆ. ಅಸ್ಪಷ್ಟತೆ ಮತ್ತು ಭಯದ ಸ್ಥಿತಿಯಲ್ಲಿ ಕುರುಬನು ಶ್ರೀ ರಾಘವೇಂದ್ರ ಸ್ವಾಮಿ ದೇವರನ್ನು ಪ್ರಾರ್ಥಿಸಿದನು ಮತ್ತು ನಂತರ ಪತ್ರವನ್ನು ಓದಲು ಪ್ರಯತ್ನಿಸಿದನು. ಅವನ ಆಶ್ಚರ್ಯಕ್ಕೆ ಅವನು ತನಗೆ ಅರಿವಿಲ್ಲದೆ ನಿರರ್ಗಳವಾಗಿ ಆ ಪತ್ರವನ್ನು ಓದಲು ಆರಂಭಿಸುತ್ತಾನೆ ಮತ್ತು ಆ ಪತ್ರದಲ್ಲಿರುವ ಎಲ್ಲ ಅನುಕೂಲಕರವಾದ ಸುದ್ದಿಗಳನ್ನು ನವಾಬನಿಗೆ ತಿಳಿಸುತ್ತಾನೆ. ಇದನ್ನು ಕಂಡ ನವಾಬನು ತುಂಬಾ ಪ್ರಭಾವಿತನಾಗುತ್ತಾನೆ. ನಂತರ ಕುರುಬನನ್ನು ನವಾಬನನ್ನಾಗಿ ನೇಮಿಸಿದನು. ಹೀಗೆ ಗುರುವಾದ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತರನ್ನು ರಕ್ಷಿಸಲು ಯಾವುದಾದರೊಂದು ರೂಪದಲ್ಲಿ ಬರುತ್ತಾರೆ.